ಯುದ್ಧದ ನಡುವೆ ಭಾರತಕ್ಕೆ ಈಗ ಬಿಗ್ ರಿಲೀಫ್ ಸಿಕ್ಕಿದೆ. ಒಂದು ಕಡೆ ಕೊಲ್ಲಿ ರಾಷ್ಟ್ರಗಳ ಯುದ್ಧ, ಇದರ ನಡುವೆ ಭಾರತಕ್ಕೆ ಏನಪ್ಪಾ ಅಂತ ಬಿಗ್ ರಿಲೀಫ್ ಸಿಕ್ಕಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಿಜಕ್ಕೂ ಕೂಡ ಸಾಕಷ್ಟು ಜನರಿಗೆ ಇದೊಂದು ರೀತಿಯ ಖುಷಿಯ ವಿಚಾರ. ಯಾಕೆಂತಂದ್ರೆ ಹಾರ್ಮುಜ್ ಜಲಸಂಧಿ ಎಂಟ್ರಿಗೆ ಕೊನೆಗೂ ಕೂಡ ಅಸ್ತು ಎಂದಿದ್ದಾರೆ. ಜಲಸಂಧಿಯಲ್ಲಿ ತೆರಳಲು ಅಸ್ತು ಎಂದ ಇರಾನ್. ಹಾರ್ಮುಜ್ ಮೂಲಕ ಹಾದು ಹೋಗಲು ಭಾರತಕ್ಕೆ ಅನುಮತಿ. ಜಲಸಂಧಿಯಲ್ಲಿ ತೆರಳಲು ಮಿತ್ರ ರಾಷ್ಟ್ರಗಳಿಗೆ ಅನುಮತಿ ಸಿಕ್ಕಿದೆ. ನಮ್ಮ ಮಿತ್ರರ ಹಡಗುಗಳು ಹಾದು ಹೋಗಲು ಅವಕಾಶವನ್ನ ಕಲ್ಪಿಸಲಾಗಿದೆ. ಭಾರತ, ಚೀನಾ, ರಷ್ಯಾ, ಪಾಕಿಸ್ತಾನಕ್ಕೆ ಅವಕಾಶವನ್ನ ನೀಡಲಾಗಿದೆ. ಇರಾನ್ ನಿರ್ಧಾರದಿಂದ ಈಗ ಭಾರತ ನಿಟ್ಟುಸಿರನ್ನ ಬಿಟ್ಟಿದೆ. ಅನಿಲ ತೈಲ ಕೊರತೆಗೆ ಇನ್ನಾದ್ರೂ ಮುಕ್ತಿ ಸಿಗುತ್ತಾ? ಹಾಗಾದ್ರೆ ಸದ್ಯ ಹಾರ್ಮುಜ್ ದಾಟಲಿದೆ ಭಾರತದ ಹಡಗುಗಳು. ಹಾರ್ಮುಜ್ ಜಲಸಂಧಿಯಲ್ಲಿ ಹೋಗೋದಕ್ಕೆ ಈಗ ಕೊನೆಗೂ ಕೂಡ ಇರಾನ್ ಅಸ್ತು ಎಂದಿದೆ. ಹಾಗಾಗಿ ಭಾರತಕ್ಕೆ ಬಿಗ್ ರಿಲೀಫ್ ಸಿಕ್ಕಿದೆ. ಹಾರ್ಮುಜ್ ಜಲಸಂಧಿ ಎಂಟ್ರಿಗೆ ಕೊನೆಗೂ ಅಸ್ತು. ಜಲಸಂಧಿಯಲ್ಲಿ ತೆರಳಲು ಅಸ್ತು ಎಂದ ಇರಾನ್. ಹಾರ್ಮುಜ್ ಮೂಲಕ ಹಾದು ಹೋಗಲು ಭಾರತಕ್ಕೀಗ ಇರಾನ್ ಅನುಮತಿಯನ್ನ ಕೊಟ್ಟಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಮುಖ್ಯವಾಗಿ ಹೋಗ್ಲಿಕ್ಕೆ ಮಿತ್ರ ರಾಷ್ಟ್ರಗಳೇನಿದ್ದಾವೆ, ಈ ಮಿತ್ರ ರಾಷ್ಟ್ರಗಳಿಗೆ ಅವಕಾಶವನ್ನ ಕಲ್ಪಿಸಲಾಗಿದೆ. ನಮ್ಮ ಮಿತ್ರರ ಹಡಗುಗಳು ಹಾದು ಹೋಗಬಹುದು ಅಂತ ಈಗ ಅವಕಾಶವನ್ನ ನೀಡಲಾಗಿದೆ. ಮುಖ್ಯವಾಗಿ ಭಾರತ, ಚೀನಾ, ರಷ್ಯಾ, ಪಾಕಿಸ್ತಾನಕ್ಕೆ ಈಗ ಅನುಮತಿ ಸಿಕ್ಕಿದೆ. ಎಲ್ಲ ಹಡಗುಗಳು ಕೂಡ ಹಾರ್ಮುಜ್ ಜಲಸಂಧಿಯಲ್ಲಿ ಸಿಲುಕಿಕೊಂಡಿತ್ತು. ಈಗ ಎಲ್ಲ ಹಡಗುಗಳು ಕೂಡ ಆ ರಾಷ್ಟ್ರ ಏನಿದೆ ಅದಕ್ಕೆ ಹೋಗ್ಲಿಕ್ಕೆ ಅನುಮತಿಯನ್ನ ನೀಡಲಾಗಿದೆ. ಮುಖ್ಯವಾಗಿ ಭಾರತ ಆಗಿರಬಹುದು, ಜೊತೆಗೆ ರಷ್ಯಾ ಆಗಿರಬಹುದು, ಜೊತೆಗೆ ಚೀನಾ, ಪಾಕಿಸ್ತಾನ ಅಂದ್ರೆ ಮಿತ್ರ ರಾಷ್ಟ್ರಗಳಿಗೆ ಮಾತ್ರ ಈಗ ಅವಕಾಶ ಸಿಕ್ಕಿದೆ. ಹಾಗಾಗಿ ಭಾರತಕ್ಕೆ ಈಗ ಬಹುದೊಡ್ಡ ರಿಲೀಫ್ ಅಂತ ಹೇಳಬಹುದು. ಯಾಕೆಂತಂದ್ರೆ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಯಾವ ಪರಿಸ್ಥಿತಿ ಇದೆ ಅಂತ. ಇತ್ತೀಚೆಗಂತೂ ಒಂದು ಸಿಲಿಂಡರ್ ಸಿಗದೆ ಎಷ್ಟೋ ಹೋಟೆಲ್ಗಳು ಕ್ಲೋಸ್ ಆಗಿದ್ದಾವೆ. ಮನೆಯಲ್ಲೂ ಕೂಡ ಸಿಲಿಂಡರ್ ಇಲ್ಲದೆ ನಮ್ಮ ಜನರು ಪರದಾಡುವಂತಹ ಪರಿಸ್ಥಿತಿ ಇದೆ. ಒಂದು ವೇಳೆ ಈಗ ಬೇಗ ಅಂದ್ರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹಡಗುಗಳು ಏನಲ್ಲಿ ಹಾರ್ಮುಜ್ ಜಲಸಂಧಿಯಲ್ಲಿ ಸಿಲುಕಿಕೊಂಡಿದ್ದಾವೆ ಅದೆಲ್ಲವೂ ಕೂಡ ಭಾರತಕ್ಕೆ ಬಂದೆ ಬಹುತೇಕ ಈ ಒಂದು ತೈಲ ಸಮಸ್ಯೆ ಬಗೆಹರಿಯುತ್ತೆ. ಭಾರತ, ಚೀನಾ ಜೊತೆಗೆ ಪಾಕಿಸ್ತಾನ, ರಷ್ಯಾಗೆ ಮಾತ್ರ ಈಗ ಅನುಮತಿಯನ್ನ ನೀಡಿದ್ದಾರೆ. ಒಂದು ಅನಿಲ ತೈಲ ಕೊರತೆಗೆ ಇನ್ನಾದ್ರೂ ಮುಕ್ತಿ ಸಿಗೋ ಚಾನ್ಸಸ್ ಇದಾವೆ. ಸದ್ಯ ಹಾರ್ಮುಜ್ ಜಲಸಂಧಿಯನ್ನ ಭಾರತದ ಹಡಗುಗಳು ದಾಟಲಿದೆ ಅನ್ನೋದೇ ಈಗ ದೊಡ್ಡ ಒಂದು ಖುಷಿಯ ವಿಚಾರ. ಸದ್ಯಕ್ಕೆ ಒಂದು ಕೊಲ್ಲಿ ರಾಷ್ಟ್ರಗಳ ಯುದ್ಧದಿಂದಾಗಿ ಬಹುದೊಡ್ಡ ಸಮಸ್ಯೆ ಅಂದ್ರೆ ಭಾರತಕ್ಕೂ ಕೂಡ ಇದರ ಎಫೆಕ್ಟ್ ತಟ್ಟಿತ್ತು. ಎಲ್ಲರೂ ಕೂಡ ಬಹಳ ಯೋಚನೆ ಮಾಡ್ತಾ ಇದ್ರು. ಮುಖ್ಯವಾಗಿ ಒಂದು ತೈಲ ಸಮಸ್ಯೆಯನ್ನ ಎದುರಿಸ್ತಾ ಇದ್ರು. ಆದ್ರೆ ಇನ್ನು ಮುಂದೆ ಅಂದ್ರೆ ಆ ಒಂದು ಹಡಗುಗಳು ಭಾರತಕ್ಕೆ ಬಂದ ನಂತರ ಯಾವುದೇ ರೀತಿಯ ಸಮಸ್ಯೆಗಳು ಇರೋದಿಲ್ಲ. ಬಹುತೇಕ ಈ ಪ್ರಾಬ್ಲಮ್ಸ್ ಸಾಲ್ವ್ ಆಗೋ ಲಕ್ಷಣಗಳು ಸದ್ಯಕ್ಕೆ ಕಾಣ್ತಾ ಇದೆ. ಇನ್ನು ಹಾರ್ಮುಜ್ನಿಂದ ಭಾರತಕ್ಕೆ ಆಗುವಂತಹ ಪ್ರಯೋಜನ ಏನು ಅಂತ ನಾವು ನೋಡ್ತಾ ಹೋದ್ರೆ ಮುಖ್ಯವಾಗಿ ಇನ್ನು ನೋಡ್ತಾ ಹೋಗೋಣ. ನೀವು ಕೂಡ ಗಮನಿಸ್ತಾ ಇರಬಹುದು ಇನ್ನು ಏನೆಲ್ಲ ಪ್ರಯೋಜನ ಆಗುತ್ತೆ ಅಂದ್ರೆ 85% ಆಮದಾದ್ರೆ ಅಂದ್ರೆ 85% ಅಷ್ಟು ಆಮದಾದ್ರೆ ಇದರಲ್ಲಿ 55ರಿಂದ 60ರಷ್ಟು ಗಲ್ಫ್ ದೇಶಗಳಿಂದ ಬರುತ್ತೆ. ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಈ ಒಂದು ಗಲ್ಫ್ ರಾಷ್ಟ್ರಗಳಿಂದ ಹಾರ್ಮುಜ್ ಜಲಸಂಧಿಯ ಮೂಲಕವೇ ಪ್ರಯಾಣವನ್ನ ಮಾಡಬೇಕಾಗುತ್ತೆ. ಭಾರತವು ಪ್ರತಿದಿನ 5 ಮಿಲಿಯನ್ ಬ್ಯಾರೆಲ್ ತೈಲ ಬಳಕೆ ಮಾಡಿಕೊಳ್ಳುತ್ತೆ. ಜೊತೆಗೆ ಒಂದು ಹಾರ್ಮುಜ್ ಜಲಸಂಧಿ ತೆರೆದಿದ್ರೆ ಈ ಪೂರೈಕೆ ನಿರಂತರವಾಗಿರುತ್ತೆ. ಆಗ ಈ ಒಂದು ಸಮಸ್ಯೆ ಎದುರಾಗೋದಿಲ್ಲ. ಉದ್ವಿಗ್ನತೆ ಸಮಯದಲ್ಲೂ ಕೂಡ ಹಡಗು ವಿಮೆ ಆಗಿರಬಹುದು ಅದೆಲ್ಲವೂ ಕೂಡ 3 ಪಟ್ಟು ಹೆಚ್ಚಾಗುತ್ತೆ. ಸುರಕ್ಷಿತ ಮಾರ್ಗಗಳೊಂದಿಗೆ ಸಾರಿಗೆ ವೆಚ್ಚಗಳು ಕೂಡ ಬಹುತೇಕ ಕಡಿಮೆ ಆಗುತ್ತೆ. ಇನ್ನು ಮಧ್ಯಪ್ರಾಚ್ಯದಿಂದ ಭಾರತಕ್ಕೆ ಈಗ ಹಡಗುಗಳು ಬರಲಿದೆ. ಇನ್ನು ಹಡಗುಗಳು ಈಗ 5ರಿಂದ 10 ದಿನಗಳಲ್ಲಿ ತಲುಪಬಹುದು ಅಂತ ಕೂಡ ಅಂದಾಜಿಸಲಾಗಿದೆ. ಅಂದ್ರೆ ಇನ್ನು ಒಂದು 5ರಿಂದ 10 ದಿನಗಳ ಕಾಲ ಈ ಒಂದು ಪ್ರಾಬ್ಲಮ್ ಇರುತ್ತೆ. ಅದಾದ ನಂತರ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಯಾಕೆಂತಂದ್ರೆ ಈಗ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ತೈಲ ಕೊರತೆ ಎದುರಾಗಿತ್ತು. ಏಕಾಏಕಿ ಆ ಒಂದು ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಸ್ವಲ್ಪ ದಿನಗಳ ಅಂದ್ರೆ ಸಮಯ ತೆಗೆದುಕೊಳ್ಳುತ್ತೆ. ಸದ್ಯಕ್ಕೆ ಒಂದು ಹಡಗುಗಳು 5ರಿಂದ 10 ದಿನಗಳಲ್ಲಿ ತಲುಪಬಹುದು ಅನ್ನೋದೇ ಈಗ ಭಾರತಕ್ಕೆ ಒಂದು ಖುಷಿಯ ವಿಚಾರ. ಆಗ್ಲಾದ್ರೂ ಒಂದು ಸಿಲಿಂಡರ್ ಕೊರತೆ ಏನಿದೆ ಅದೆಲ್ಲವೂ ಕೂಡ ಸಾಲ್ವ್ ಆಗುತ್ತೆ. ಮುಖ್ಯವಾಗಿ ಹೋಟೆಲ್ ಉದ್ಯಮಿಗಳಿಗೆ ಒಂದು ಬಹುದೊಡ್ಡ ಹೊಡೆತ ಬಿದ್ದಿತ್ತು. ಕೊಲ್ಲಿ ರಾಷ್ಟ್ರದಲ್ಲಿ ಯುದ್ಧ ಆದ್ರೂ ಕೂಡ ನಮ್ಮ ಭಾರತಕ್ಕೆ ಅದು ಒಂದು ದೊಡ್ಡ ಸವಾಲಾಗ್ಬಿಟ್ಟಿತ್ತು. ಯಾಕೆಂತಂದ್ರೆ ಒಂದು ಕಡೆ ನೀವು ಗಮನಿಸಬಹುದು, ಯಾಕೆಂದ್ರೆ ನಮ್ಗೆ ಈಗ ಏನು ನಾವು ಸಿಲಿಂಡರ್ ಆಮದು ಮಾಡ್ಕೊಳ್ಳೋದಾಗಿರ್ಬೋದು, ಒಂದು ತೈಲ ಎಲ್ಲವೂ ಕೂಡ ಬೇರೆ ರಾಷ್ಟ್ರಗಳಿಂದ ನಾವು ಆಮದು ಮಾಡ್ಕೊಳ್ಳೋದ್ರಿಂದ ಬಹಳ ಕಷ್ಟ ಆಗಿತ್ತು. ಸದ್ಯಕ್ಕೆ ಈಗ ಈ ಒಂದು ದೊಡ್ಡ ಸಮಸ್ಯೆ ಪರಿಹಾರ ಆಗೋ ಚಾನ್ಸಸ್ ಇದೆ. ಯಾಕೆಂತಂದ್ರೆ ಈಗ ಈ ಒಂದು ಹಾರ್ಮುಜ್ ಜಲಸಂಧಿಯಿಂದ ಸಾಕಷ್ಟು ಹಡಗುಗಳು ಭಾರತಕ್ಕೆ ಬರಲಿಕ್ಕೆ ಈಗ ಅವಕಾಶವನ್ನ ಕಲ್ಪಿಸಲಾಗಿದೆ. ಭಾರತ ಅಷ್ಟೇ ಅಲ್ಲ,
ರಷ್ಯಾಗೂ ಕೂಡ ಈ ಒಂದು ಪರ್ಮಿಷನ್ ಅನ್ನ ನೀಡಲಾಗಿದೆ. ಹಾರ್ಮುಜ್ ಜಲಸಂಧಿಯಿಂದ ರಷ್ಯಾಗೂ ಕೂಡ ಈ ಒಂದು ಹಡಗುಗಳು ಹೋಗುತ್ತೆ. ಜೊತೆಗೆ ಪಾಕಿಸ್ತಾನ ಆಗಿರಬಹುದು, ಚೀನಾ, ಈ ಎಲ್ಲ ಮಿತ್ರ ರಾಷ್ಟ್ರಗಳೇನಿದ್ದಾವೆ, ಮಿತ್ರ ರಾಷ್ಟ್ರಗಳಿಗೆ ಮಾತ್ರ ಈಗ ಅನುಮತಿಯನ್ನ ಕೊಟ್ಟಿರೋದು. ಜೊತೆಗೆ ನಮ್ಮ ಭಾರತಕ್ಕೂ ಕೂಡ ಅನುಮತಿ ಸಿಕ್ಕಿದೆ. ಹಾಗಾಗಿ ಈಗ ಭಾರತ ಕೂಡ ಬಹಳ ಖುಷಿಯಲ್ಲಿದೆ. ಸಾಕಷ್ಟು ಪ್ರಯೋಜನಗಳಾಗತ್ತೆ. ಏನು ಅಂತಂದ್ರೆ ಮುಖ್ಯವಾಗಿ ಈಗ 85% ಅಷ್ಟು ಆಮದು ಆಗುತ್ತೆ. ಜೊತೆಗೆ ಈಗ ಗಲ್ಫ್ ರಾಷ್ಟ್ರಗಳಿಂದಲೂ ಕೂಡ ಸ್ವಲ್ಪ ಆಮದು ಆಗುತ್ತೆ. ಭಾರತವು ಪ್ರತಿದಿನ 5 ಮಿಲಿಯನ್ ಬ್ಯಾರೆಲ್ ತೈಲವನ್ನ ಬಳಕೆ ಮಾಡಿಕೊಳ್ಳುತ್ತೆ. ಜೊತೆಗೆ ಹಾರ್ಮುಜ್ ಜಲಸಂಧಿ ತೆರೆದ್ರೆ ಈ ಒಂದು ಪೂರೈಕೆ ನಿರಂತರವಾಗಿದ್ರೆ ಯಾವುದೇ ರೀತಿಯ ಕೊರತೆಗಳು ಉಂಟಾಗುವುದಿಲ್ಲ. ಒಂದು ವೇಳೆ ಪೂರೈಕೆ ಆಗದೆ ಸ್ಟಾಪ್ ಆದಾಗ ಅಷ್ಟೇ ಈ ರೀತಿಯ ಒಂದು ಬೇಡಿಕೆಗಳು ಹೆಚ್ಚಾಗೋಗುದು. ಹಾಗಾಗಿ ಸದ್ಯಕ್ಕೆ ಪೂರೈಕೆ ನಿರಂತರವಾಗಿರುತ್ತೆ. ಆಗ ಯಾವುದೇ ರೀತಿಯ ಸಮಸ್ಯೆಗಳು ಉದ್ಭವ ಆಗಲ್ಲ. ಹಡಗುಗಳು ಈಗ 5 ರಿಂದ 10 ದಿನಗಳಲ್ಲಿ ತಲುಪಬಹುದು ಅಂತ ಕೂಡ ಅಂದಾಜಿಸಲಾಗಿದೆ. ಇನ್ನು ಹಾರ್ಮುಜ್ನಿಂದ ಈಗ ಭಾರತಕ್ಕೆ ಸಾಕಷ್ಟು ಪ್ರಯೋಜನಗಳಿದ್ದಾವೆ. 85% ಅಷ್ಟು ಆಮದಾಗುತ್ತೆ. ಜೊತೆಗೆ ಹಾರ್ಮುಜ್ ಜಲಸಂಧಿ ಮೂಲಕವೇ ಗಲ್ಫ್ ರಾಷ್ಟ್ರಗಳೀಗ ಪ್ರಯಾಣವನ್ನ ಬೆಳೆಸಲಿಕ್ಕೂ ಕೂಡ ಅನುಕೂಲ ಆಗುತ್ತೆ. ಪರ್ಮಿಷನ್ ಸಿಕ್ಕಿರೋದ್ರಿಂದ ಈಗ ಭಾರತಕ್ಕೂ ಕೂಡ ಪ್ರತಿದಿನ 5 ಮಿಲಿಯನ್ ಬ್ಯಾರೆಲ್ ತೈಲ ಕೂಡ ಪೂರೈಕೆ ಆಗುತ್ತೆ. ಜೊತೆಗೆ ಹಾರ್ಮುಜ್ ಜಲಸಂಧಿ ತೆರವಾದ್ರೆ ಒಂದು ಪೂರೈಕೆ ನಿರಂತರವಾಗಿರುತ್ತೆ. ಉದ್ವಿಗ್ನತೆ ಸಮಯದಲ್ಲಿ ಹಡಗು ವಿಮೆ 3 ಪಟ್ಟು ಹೆಚ್ಚಾಗಿದೆ. ಈ ಒಂದು ಹಾರ್ಮುಜ್ ಜಲಸಂಧಿಯಿಂದ ಈಗ ನಮ್ಮ ರಾಷ್ಟ್ರಕ್ಕೆ ಬಹಳ ಅನುಕೂಲ ಆಗುತ್ತೆ. ಮುಖ್ಯವಾಗಿ ಒಂದು ಉದ್ವಿಗ್ನತೆಯ ಸಮಯದಲ್ಲಿ ಹಡಗು ವಿಮೆ 2 ರಿಂದ 3 ಪಟ್ಟು ಹೆಚ್ಚಾಗುತ್ತೆ. ಇನ್ನು ಮುಖ್ಯವಾಗಿ ಏನಂದ್ರೆ ಅಮೆರಿಕಾದ F-18 ಈಗ ಇರಾನ್ ಹೊಡೆದುರುಳಿಸಿದೆ. ಅದು ಕೂಡ ಒಂದು ಕಡೆ ಬಹಳ ಮುಖ್ಯ ಆಗುತ್ತೆ. ಯಾಕೆಂತಂದ್ರೆ ಈಗ ಆ ಒಂದು ಕೊಲ್ಲಿ ರಾಷ್ಟ್ರಗಳ ಯುದ್ಧ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಇದರ ನಡುವೆ ಈಗ ಹಾರ್ಮುಜ್ ಜಲಸಂಧಿಯಿಂದ ಭಾರತಕ್ಕೆ ಆಗಮಿಸಲಿಕ್ಕೆ ಪರ್ಮಿಷನ್ ಕೂಡ ಸಿಕ್ಕಿರೋದು ಒಂದು ಕಡೆ ಬಹಳ ಖುಷಿಯ ವಿಚಾರ. ಯಾಕೆಂತಂದ್ರೆ ಒಂದು ಕೊಲ್ಲಿ ರಾಷ್ಟ್ರಗಳ ಯುದ್ಧದಿಂದಲೇ ಭಾರತದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಾಯಿತು. ಹೋಟೆಲ್ ಉದ್ಯಮಿಗಳಿಗೆ ದೊಡ್ಡ ಹೊಡೆತ ಬಿತ್ತು. ಜೊತೆಗೆ ಈ ಒಂದು ಮನೆಯಲ್ಲೂ ಅಷ್ಟೇ ಸಿಲಿಂಡರ್ ಇಲ್ಲದೆ ಇದ್ರೆ ಎಷ್ಟೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್, ವೆರಿ ಗುಡ್ ಮಾರ್ನಿಂಗ್. ಭಾರತಕ್ಕೆ ಒಂದು ಖುಷಿಯ ವಿಚಾರ ಅಂತ ಹೇಳಬಹುದು. ಯಾಕೆಂತಂದ್ರೆ ಒಂದು ಹಾರ್ಮುಜ್ ಜಲಸಂಧಿಯಿಂದ ನಮ್ಮ ಭಾರತಕ್ಕೆ ಸಾಕಷ್ಟು ಹಡಗುಗಳು ಆಗಮಿಸಲಿದೆ. ಮುಖ್ಯವಾಗಿ ಇರುವಂತಹ ಒಂದು ತೈಲ ಸಮಸ್ಯೆ ಬಗೆಹರಿಯುವ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಏನೆಲ್ಲ ಅಪ್ಡೇಟ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತೋಷ್? ಸಾಹಿತ್ಯ, ನಮ್ಮ ದೇಶ ಸರಿಸುಮಾರು 85% ತೈಲ ಹಾಗೂ ಅನಿಲ ಏನಿದೆ ಅದನ್ನು ವಿದೇಶದಿಂದ ಆಮದು ಮಾಡಿಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡಿಕೊಳ್ಳುತ್ತೆ. ಮಿಕ್ಕಿದ್ದ ಒಂದು 15% ಏನಿದೆ, ಈ ಮಿಕ್ಕ 15% ಮಾತ್ರ ನಾವು ಸ್ಥಳೀಯವಾಗಿ ಉತ್ಪಾದನೆ ಮಾಡ್ತೀವಿ. ಸದ್ಯಕ್ಕೆ ಈಗ ಹಾರ್ಮುಜ್ ಜಲಸಂಧಿ ಕ್ಲೋಸ್ ಆಗಿದೆ. ಇಲ್ಲಿಂದ ಭಾರತಕ್ಕೆ ಸರಿಸುಮಾರು 65%ನಷ್ಟು ಗ್ಯಾಸ್ LPG ಅಂತ ನಾವೇನು ಹೇಳ್ತೀವಿ ಅದು, ಅದರ ಜೊತೆಗೆ ತೈಲ ಕೂಡ ಇಲ್ಲಿಂದ ಬರಬೇಕಾಗಿತ್ತು. ಆದರೆ ಹಾರ್ಮುಜ್ ಜಲಸಂಧಿ ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧದಿಂದಾಗಿ ಕ್ಲೋಸ್ ಆಗಿದೆ ಸದ್ಯಕ್ಕೆ. ಹೀಗಾಗಿ ಭಾರತದ 28 ಹಡಗುಗಳು ಈ ಹಾರ್ಮುಜ್ ಜಲಸಂಧಿಯಲ್ಲಿ ಸಿಲುಕಿ ಹಾಕಿಕೊಂಡಿತ್ತು. ವಿಶ್ವದ ಸರಿಸುಮಾರು ನಾವು ಇಡೀ ಜಾಗತಿಕವಾಗಿ ಬೇರೆ ಬೇರೆ ದೇಶಗಳ ಹಡಗುಗಳನ್ನು ನೋಡಿದ್ರೆ ಸರಿಸುಮಾರು 300 ರಿಂದ 350 ಹಡಗುಗಳು ಇಲ್ಲಿ ಸಿಲುಕಿದ್ದಾವೆ ಅನ್ನೋ ಮಾಹಿತಿಗಳು ಲಭ್ಯವಾಗಿದೆ. ಆದರೆ ಹಾರ್ಮುಜ್ ಜಲಸಂಧಿಯಲ್ಲಿ ಯಾವಾಗ ಭಾರತೀಯ ಹಡಗುಗಳನ್ನು ತಡೆಯಲಾಯಿತು, ಯಾವಾಗ ಹಾರ್ಮುಜ್ ಜಲಸಂಧಿ ಕ್ಲೋಸ್ ಆಯಿತು, ಭಾರತಕ್ಕೆ ಬರಬೇಕಾಗಿದ್ದಂತಹ 65% CNG ಅಂತ ನಾವೇನು ಕರಿತೀವಿ, LNG ಅಂತ ನಾವೇನು ಕರಿತೀವಿ, ನ್ಯಾಚುರಲ್ ಲಿಕ್ವಿಫೈಡ್ ಗ್ಯಾಸ್ ಅಂತ ನಾವೇನು ಕರಿತೀವಿ, ಈ ಗ್ಯಾಸು ಭಾರತಕ್ಕೆ ಬರೋದಕ್ಕೆ ಸಾಕಷ್ಟು ಸಮಸ್ಯೆಗಳು ಉಂಟಾಯಿತು. ಹೀಗಾಗಿ ಭಾರತದಲ್ಲಿ ಈಗಾಗಲೇ ನಾವು ಕೊರತೆಯನ್ನು ಎದುರಿಸ್ತಾ ಇದ್ದೀವಿ. ಒಂದು ರೀತಿ ಎಮರ್ಜೆನ್ಸಿ ಅನ್ನುವಂತಹ ಪರಿಸ್ಥಿತಿ ಈಗ ದೇಶದಲ್ಲಿ ನಿರ್ಮಾಣ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಕೋವಿಡ್ ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಎದುರಾಗಿತ್ತು ಅದೇ ರೀತಿಯಾದಂತಹ ಪರಿಸ್ಥಿತಿ ಭಾರತದಲ್ಲೂ ಕೂಡ ತಲೆದೋರುತ್ತೆ. ಹೀಗಾಗಿ ಈ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಸಿದ್ಧರಾಗಿ ಅಂತ ಲೋಕಸಭೆಯಲ್ಲಿ ಹಾಗೂ ರಾಜ್ಯಸಭೆಯಲ್ಲಿ ನಿಂತು ಭಾರತಕ್ಕೆ ಕರೆ ಕೊಟ್ಟರು. ಜೊತೆಗೆ ಒಂದು ಕಠಿಣಕ್ಕೂ ಕಠಿಣ ಪರಿಸ್ಥಿತಿ ಮತ್ತೆ ಎದುರಾಗುತ್ತೆ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರ ಬಾಯಿಂದಾನೇ ಈ ರೀತಿಯಾಗಿ ಮಾತು ಬರ್ತಾ ಇದ್ದಂತೆ ಇಡೀ ದೇಶದ ಜನರಿಗೆ ಭಾರತ ಶಟ್ ಡೌನ್ ಆಗುತ್ತಾ, ಭಾರತ ಕ್ಲೋಸ್ ಆಗುತ್ತಾ ಅನ್ನುವಂತಹ ಒಂದು ಪರಿಸ್ಥಿತಿ ಎಲ್ಲರನ್ನೂ ಕೂಡ ಕಾಡ್ತಾ ಇತ್ತು. ಜೊತೆಗೆ ಹೋಟೆಲ್ನ ಉದ್ಯಮಿಗಳು ಸಾಕಷ್ಟು ಆತಂಕಕ್ಕೆ ಒಳಗಾಗಿದ್ದು, ಕೆಲವು ಹೋಟೆಲ್ನ ಉದ್ಯಮಿಗಳು ಈಗಾಗಲೇ ಆತ್ಮಹತ್ಯೆ ಕೂಡ ಮಾಡಿಕೊಂಡಿದ್ದಾರೆ. ಅಂದರೆ ಭಾರತದಲ್ಲಿ ಎಂತಹ ಪರಿಸ್ಥಿತಿ ತಲೆದೋರಿತ್ತು ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯವಿಲ್ಲ. ಇದೇ ಒಂದು LPGಯನ್ನು ಪಡ್ಕೊಳ್ಳೋದಕ್ಕೆ ಅಂತ ಬೆಳಗಿನ ಜಾವ 5 ಗಂಟೆಯಿಂದ 4 ಗಂಟೆಯಿಂದ ಸರತಿ ಸಾಲಿನಲ್ಲಿ ನಿಂತು ಅನೇಕರು ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ಪಿದ್ದಾರೆ. ಈ ನಡುವೆ ಭಾರತಕ್ಕೆ ನಿರಾಳತೆ ತರುವಂತಹ ಒಂದು ಸುದ್ದಿ ಹೊರಬೀಳ್ತಾ ಇದೆ. ಅದೇನಂತಂದ್ರೆ ಇರಾನ್
ವಿದೇಶಾಂಗ ಸಚಿವರಾಗಿರುವಂತಹ ಸೈಯದ್ ಅಬ್ಬಾಸ್ ಅರಾಚಿ ಅವರು ಒಂದು ವಿಚಾರವನ್ನು ಹೊರಹಾಕಿದ್ದಾರೆ. ಭಾರತದ ಏನು ಹಡಗುಗಳಿದ್ದಾವೆ, ಆ ಹಡಗುಗಳನ್ನು ನಾವು ಹಾರ್ಮುಜ್ ಜಲಸಂಧಿಯಿಂದ ಹೊರ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ನಮ್ಮ ಮಿತ್ರ ರಾಷ್ಟ್ರಗಳೇನಿದ್ದಾವೆ, ಆ ಮಿತ್ರ ರಾಷ್ಟ್ರಗಳ ಹಡಗುಗಳನ್ನು ನಾವು ಹೊರ ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಅವ್ರು ಹೇಳಿದ್ದಾರೆ. ಇದರ ಜೊತೆಗೆ ತುಂಬಾ ನಾವು ನಿರಾಳರಾಗಿರುವಂತಹ ಮತ್ತೊಂದು ವಿಚಾರ ಇದರಲ್ಲಿ ಏನಿದೆ ಅಂತಂದ್ರೆ, ಭಾರತದ ಬ್ಯಾಟಲ್ ಶಿಪ್ಗಳು ಅಥವಾ ಇರಾನ್ನ ಒಂದು ಸ್ನೇಹಿತ ರಾಷ್ಟ್ರಗಳೇನಿದ್ದಾವೆ, ಅಂದ್ರೆ ಯಾವ್ಯಾವ ತಮ್ಮ ಸ್ನೇಹಿತ ರಾಷ್ಟ್ರಗಳಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ, ಅದು ಭಾರತ, ಚೀನಾ ಆಗಿರಬಹುದು, ರಷ್ಯಾ ಆಗಿರಬಹುದು, ಇರಾಕ್ ಆಗಿರಬಹುದು, ಪಾಕಿಸ್ತಾನ ಆಗಿರಬಹುದು, ಈ ದೇಶಗಳ ಬ್ಯಾಟಲ್ ಶಿಪ್ಗಳಿಗೂ ಕೂಡ ಅಂದ್ರೆ ಯುದ್ಧ ವಾಹಕ ನೌಕೆಗಳು ಅಂತ ನಾವೇನು ಕರಿತೀವಿ, ಅದಕ್ಕೂ ಕೂಡ ಅಲ್ಲಿ ಹೋಗೋದಕ್ಕೆ ಅಂದ್ರೆ ಹಾರ್ಮುಜ್ ಜಲಸಂಧಿಯ ಒಳಗಡೆ ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದೆ. ಒಂದು ಯುದ್ಧ ಪೀಡಿತ ಪ್ರದೇಶದ ಒಳಗಡೆ ಬ್ಯಾಟಲ್ ಶಿಪ್ ನೌಕೆಗಳನ್ನ ಅವಕಾಶ ಮಾಡಿಕೊಟ್ಟಿರುವಂತದ್ದು ಮೊದಲ ಬಾರಿಗೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಇದು ಭಾರತಕ್ಕೆ ಯಾವ ರೀತಿಯಾಗಿ ಅವಕಾಶವನ್ನ ಮಾಡಿಕೊಡುತ್ತೆ ಅಂತಂದ್ರೆ, ನಮ್ಮ ಒಂದು ತೈಲ ಹಾಗೂ ಗ್ಯಾಸ್ ಅನ್ನು ಹೊತ್ತಿರುವಂತಹ ಹಡಗುಗಳಿದ್ದಾವೆ, ಈ ಹಡಗುಗಳಿಗೆ ಸೆಕ್ಯೂರಿಟಿ ಬೇಕಾಗುತ್ತೆ. ಅವುಗಳಿಗೆ ಅಲ್ಲಿಂದ ಹೊರಬರೋದಕ್ಕೆ ಅಂದ್ರೆ ಆ ಯುದ್ಧದಂತಹ ವಾತಾವರಣದ ಪರಿಸ್ಥಿತಿಯಿಂದ ಆಚೆ ಬರೋದಕ್ಕೆ ಅಲ್ಲಿ ಸಹಜವಾಗಿ ರಕ್ಷಣೆ ಬೇಕಾಗುತ್ತೆ. ಈ ರಕ್ಷಣೆಯನ್ನ ಒದಗಿಸಿಕೊಡೋದಕ್ಕೆ ಬ್ಯಾಟಲ್ ಶಿಪ್ಗಳಿಗೂ ಕೂಡ ಅವಕಾಶವನ್ನ ಮಾಡಿಕೊಡ್ತಾ ಇದೆ ಇರಾನ್. ಹೀಗಾಗಿ ಭಾರತದ ನೌಕಾಪಡೆಯ ನೌಕಾ ಹಡಗುಗಳೇನಿದ್ದಾವೆ, ಆ ಹಡಗುಗಳು ಈಗ ಭಾರತದ ಗ್ಯಾಸ್ ಅನ್ನ ತುಂಬಿಕೊಂಡು ಬರ್ತಾ ಇರುವಂತಹ ಹಡಗುಗಳಾಗಿರಬಹುದು ಅಥವಾ ಕಚ್ಚಾ ತೈಲವನ್ನು ತರ್ತಾ ಇರುವಂತಹ ಹಡಗುಗಳಾಗಿರಬಹುದು, ಈ ಹಡಗುಗಳಿಗೆ ಸೆಕ್ಯೂರಿಟಿ ಕೊಟ್ಟು ಯಾವುದೇ ಸಮಸ್ಯೆಗಳು ಎದುರಾಗದಂತೆ, ಒಂದು ವೇಳೆ ಮಿಸೈಲ್ ಏನಾದರೂ ಬಂದಿದ್ದೆ ಆದರೆ, ಬೈ ಚಾನ್ಸ್ ಏನಾದರೂ ಅಟ್ಯಾಕ್ಗಳು ನಡೀತಾ ಇದೆ ಅಂತಂದ್ರೆ ಪ್ರತಿ ದಾಳಿಯನ್ನು ನಡೆಸಿ ನಮ್ಮ ಭಾರತದ ಹಡಗುಗಳನ್ನು ಸೇಫ್ ಆಗಿ ಹೊರಗಡೆ ತರೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದೆ ಇರಾನ್. ಹೀಗಾಗಿ ಈ ಸಂದರ್ಭದಲ್ಲಿ ಅಂದ್ರೆ ಭಾರತದಲ್ಲಿ ಒಂದ್ ವೇಳೆ ಇರಾನ್ನಲ್ಲಿ ಯುದ್ಧದ ಪರಿಸ್ಥಿತಿ ತಲೆದೋರಿದ್ರೆ, ಭಾರತದಲ್ಲೂ ಕೂಡ ಯುದ್ಧದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು LPG ಗ್ಯಾಸ್ ಜೊತೆಗೆ ಪೆಟ್ರೋಲ್ ಹಾಗೂ ಡೀಸೆಲ್ನ ವಿಚಾರದಲ್ಲಿ ಈ ಒಂದು ಯುದ್ಧದಂತಹ ಪರಿಸ್ಥಿತಿ, ಎಮರ್ಜೆನ್ಸಿ ಪರಿಸ್ಥಿತಿಯನ್ನು ಎದುರಾಗಿತ್ತು. ಇದನ್ನ ಈಗ ಸದ್ಯದ ಮಟ್ಟಿಗೆ ನಾವು ಎಲ್ಲವನ್ನ ಪರಿಹಾರ ಮಾಡಬೇಕು, ನಾರ್ಮಲ್ಗೆ ತರಬೇಕು ಅಂದ್ರೆ ಸರಿಸುಮಾರು 6 ದಿನಗಳವರೆಗೆ ಅವಕಾಶ ಇರುತ್ತೆ. 6 ದಿನಗಳ ನಂತರ ಆ ಹಡಗುಗಳು ಭಾರತಕ್ಕೆ ಬಂದು ತಲುಪತ್ತೆ. ಅಲ್ಲಿಯವರೆಗೆ ಭಾರತದಲ್ಲಿ ಈ ಪರಿಸ್ಥಿತಿ ಯಥಾವತ್ತಾಗಿ ಮುಂದುವರಿಯುತ್ತೆ. ಹೀಗಾಗಿ ಭಾರತ ಸರ್ಕಾರ ಈ ಸಮಸ್ಯೆಯನ್ನ ಎಷ್ಟು ಬೇಗ ಪರಿಹರಿಸೋದಕ್ಕೆ ಮುಂದಾಗತ್ತೆ, ನಮ್ಮ ನೌಕಾ ನೆಲೆಯ ನೌಕಾ ವಾಹಕಗಳನ್ನ ಕಳಿಸಿ, ಅಂದ್ರೆ ನಮ್ಮ ಹಡಗುಗಳನ್ನ ಕಳಿಸಿ ಎಷ್ಟು ಬೇಗ ಅದನ್ನ ಭಾರತಕ್ಕೆ ವಾಪಸ್ ತರೋದಕ್ಕೆ ಪ್ರಯತ್ನವನ್ನ ಮಾಡುತ್ತೆ ಅನ್ನುವಂತಹ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ. ಇದರ ಜೊತೆಗೆ ಮತ್ತೊಂದು ಪ್ರಶ್ನೆ ಏನು ಅಂತಂದ್ರೆ, ಮುಂದಿನ ದಿನಗಳಲ್ಲಿ ಯುದ್ಧ ಮುಂದುವರೆದಿದ್ದೆ ಆದ್ರೆ ಗಲ್ಫ್ ರಾಷ್ಟ್ರಗಳೇನಿದಾವೆ, ಈ ಗಲ್ಫ್ ರಾಷ್ಟ್ರಗಳಿಂದಲೇ ಭಾರತ ತೈಲ ಆಗಿರಬಹುದು ಅಥವಾ ಗ್ಯಾಸ್ ಅನ್ನ LPG ಅನ್ನ ಏನು ಖರೀದಿ ಮಾಡ್ತಾ ಇತ್ತು, ಅದನ್ನ ತರಿಸುತ್ತಾ ಅಥವಾ ಪರ್ಯಾಯ ಮಾರ್ಗವನ್ನ ಕಂಡುಕೊಳ್ಳುತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.